ಸುಂದರವಾದ ಹೂ ತೋಟದಲ್ಲಿ ಅದೆಷ್ಟೇ ಸುಂದರವಾದ ಹೂಗಳಿದ್ದರೂ ನಾವು ಆಯ್ಕೆ ಮಾಡುವುದು ಕೆಲವನ್ನ ಮಾತ್ರ. ಆಯ್ಕೆ ಮಾಡಿದ್ರಲ್ಲಿಯೂ ನಾವು ನಮಗಾಗಿ ಆಯ್ಕೆ ಮಾಡುವುದು ಕೆಲವನ್ನ ಮಾತ್ರ. ಅಂತೆ ನಮ್ಮೆಲ್ಲರ ಸೃಷ್ಟಿಕರ್ತನಾದ ದೇವರು ತನ್ನ ಮಹಾಶಕ್ತಿಯಿಂದ ಇಡೀ ಮಾನವ ಸಂಕುಲವನ್ನೇ ನಿರ್ಮಿಸಿದರೂ ಅವರು ತನಗಾಗಿ ಆಯ್ಕೆ ಮಾಡುವುದು ಕೆಲವರನ್ನ ಮಾತ್ರ. ಅಂಥವರಲ್ಲಿ ಒಬ್ಬರು ನಮ್ಮ ನೆಚ್ಚಿನ ಸಹೋದರರಾದ ಬ್ರದರ್ ಆಂಡ್ರೂ ರಿಚರ್ಡ್ ರವರು. ಚಿಪ್ಪಿನಲ್ಲಿ ಅಡಗಿರುವ ಮುತ್ತನ್ನ ಹೊರತೆಗೆದಂತೆ ದೇವರು ತನ್ನ ಅಮೂಲ್ಯವಾದಂತಹ ರಕ್ತವಾಗುವಂತೆ ಸಹೋದರರಾದ ಬ್ರದರ್ ಆಂಡ್ರೂ ರಿಚರ್ಡ್ ರವರನ್ನ ಮಾಡಿದ್ರು. ಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದ ಇವರಿಗೆ ಕರ್ತನಾದ ಯೇಸು ತನ್ನ ಆನಂದಮಯವಾದ ಜೀವನ ನನ್ನ ಬಳಿ ಇದೆ ಎಂದು ತೋರಿಸಿಕೊಟ್ರು. ಆಸೆಗಳನ್ನು ಬದಿಗೊತ್ತಿ ಆ ದೇವರ ಇಚ್ಛೆಯಂತೆ ನಡೆದಲ್ಲಿ ಪರಲೋಕದಲ್ಲಿ ದೇವರ ಸಾನ್ನಿಧ್ಯ ಲಭ್ಯ ಎನ್ನುವ ಬೀಜವನ್ನ ತಮ್ಮ ಮನಸ್ಸಿನಲ್ಲಿ ಬಿತ್ತಿದ್ರು. ಅಂದು ಬಿತ್ತಿದ ಆ ಬೀಜ ಇಂದು ಮೊಳಕೆ ಹೂರಿ ಜಿಲ್ಲೆ, ರಾಜ್ಯ, ದೇಶ ವಿದೇಶಗಳಲ್ಲಿ ಗ್ರೇಸ್ ಮಿನಿಸ್ಟ್ರಿ ಎಂಬ ಹೆಸರಿನಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಬಡ ಕುಟುಂಬದ ಜೀವನದ ಮಧ್ಯದಲ್ಲಿ ಸರಕಾರಿ ಕೆಲಸವೊಂದು ಸಿಕ್ಕಾಗ ಒಂದು ಭದ್ರ ನೆಲೆ ಸಿಕ್ಕಿತ್ತು ಎಂದುಕೊಂಡ್ರು. ಆದರೆ ಅದೊಂದು ಭ್ರಮೆ ಎಂದು ಗೊತ್ತಾಗಿದ್ದು ಕರ್ತನ ಅದ್ಭುತವಾದ ಪ್ರಪಂಚವೊಂದು ಅವರನ್ನ ತನ್ನೆತ್ತ ಸೆಳೆದಾಗ
ಮತ್ತೆ ನಮ್ಮನ್ನು ಬ್ಲೆಸ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅಪ್ಪನ ತೊರೆದು, ಅಮ್ಮನ ತೊರೆದು, ಅಣ್ಣನ ತೊರೆದು, ಕುಟುಂಬನೇ ತೊರೆದು ಏಕಾಂಗಿಯಾಗಿ ಬಂದ ಕೇರ್ ಆಫ್ ಫುಟ್ಬಾಲ್ ಆದ ನನ್ನನ್ನು ಅಪ್ಪ ಈ ಸೂಟೆಲ್ಲ ಹಾಕಿ, ಲೈಟೆಲ್ಲ ಹಾಕಿ ಮುಂದೆ ನಿಂತ್ಕೊಳ್ಳೋ, ನನ್ನ ಬಾಕಿ ಹೇಳೋ ನೀವು. ನಾನು ಹೇಳ್ತೀನಿ, ಅಪ್ಪ ಏನು ಹೋಗ್ತಾ ಇದೆ ಅಂತ ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ನಾನು ಏನು ಹೋಗ್ತಾ ಇಲ್ಲಪ್ಪ. ಐ ಡೋಂಟ್ ಹ್ಯಾವ್ ವರ್ದಿನೆಸ್ ಟು ಸ್ಪೀಕ್ ಅಬೌಟ್ ಇಟ್. ಏನು ಒಳ್ಳೇದು ಮಾಡಿದೀಯ ಅಂದ್ಬಿಟ್ಟು ನನಗೆ ವಾಕ್ಯ ಸಾರ ಕೇಳ್ತಾರೆ. ಇಲ್ಲಿ ಬಂದು ನಿಲ್ಬೇಕಾದ್ರೆ ಅಳ್ತೀನಿ ನಾನು, ಅಪ್ಪ ಇಲ್ಲಿ ನಿಲ್ಲಕ್ಕೆ ಹೋಗ್ತಾ ಇಲ್ಲಪ್ಪ ನನಗೆ. ಐ ಡೋಂಟ್ ಹ್ಯಾವ್ ದಟ್ ವರ್ದಿನೆಸ್. ನಾನೇನು ಓದಿದ್ರು ಕೂಡ ಸರ್ಟಿಫಿಕೇಟ್ ಎಲ್ಲ ಮಣ್ಣಿಗೆ ಸಮಾನ ಅಪ್ಪ. ನಾನು ಏನು ಯೋಗ್ಯತೆ ಇದೆ ಅಂತೇಳಿ ಪ್ರಸಂಗ ಮಾಡೋಕ್ಕೆ ನಾನು ಕೊಟ್ಟಿದ್ದೆ ಆ ರೀತಿ ಕೇಳಬೇಕಾದ್ರೆ ಅಪ್ಪ ಹೇಳ್ತಾರೆ, ಅಷ್ಟು ನೆನೆಸ್ತಿಲ್ಲ ಮಗ, ಸಾಕು. ಅದನ್ನೇ ನನ್ನ ಮಕ್ಕಳು ನೆನೆಸ್ಬೇಕು. ಎಷ್ಟೋ ಕೊಲೆಗಳಾಗಬೇಕಾದ್ರೆ, ಗಲಾಟೆಗಳಾಗಬೇಕಾದ್ರೆ ಅದಲ್ಲೆಲ್ಲ ನಾನು ಸೇರ್ಕೊಂಡಿದ್ದೆ. ಒಂದಿನ ಸ್ಟೇಷನ್ ಇಟ್ಟಾಗ ಇನ್ಸ್ಪೆಕ್ಟರ್ ಹೇಳ್ತಾನೆ, ಯಾಕಪ್ಪ ನೀನು ನೋಡೋಕೆ ಆ ಥರ ಕಾಣೋದಿಲ್ವಲ್ಲಪ್ಪ, ನೀನು ಯಾಕಪ್ಪ ಇವ್ರ ಜೊತೆ ಸೇರ್ಕೊಂಡಿದ್ದೀಯಾ? ಇಲ್ಲ ಸರ್, ನನ್ನ ಫ್ರೆಂಡು. ಯಾಕಪ್ಪ ನಿನ್ಗೆ ಬೇಕು? ನೀನು ಆ ಥರ ಕಾಣೋದಿಲ್ವಲ್ಲಪ್ಪ, ನೀನೊಬ್ಬ ಒಳ್ಳೆ ಹುಡುಗನಾಗಿ ಕಾಣ್ತೀಯಲ್ಲ. ಆ ಇನ್ಸ್ಪೆಕ್ಟರ್ ಹೇಳೋ ವರ್ಡೇ ಅವತ್ತು ನನ್ನ ಟಚ್ ಮಾಡಿದ್ದವತ್ತು. ಆ ಇನ್ಸ್ಪೆಕ್ಟರ್ ಹೇಳಿದ್ರಲ್ಲ ವರ್ಡು, ನೀನು ಯಾಕಪ್ಪ ಇಲ್ಲಿದೆಯಾ, ನೀನು ಇಲ್ಲಿರೋ ಹುಡುಗ ಅಲ್ಲ. ಅವಾಗ ಆಂತರಿಕವಾಗಿ ದೇವರೇ ಆ ಯಪ್ಪನ ಮೂಲಕ ಮಾತಾಡಿದಿರೋ ಮಾತ್ರ. ಅವತ್ತು ನಾನು ಒಳ್ಳೆಯವ್ರಾಗಬೇಕು, ಒಳ್ಳೆಯದಾಗೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಅವತ್ತು ನಾನು ಆ ಗಲಾಟೆ, ಹೊರದಾಟ, ಬಡದಾಟ ಬೇಡ ಅಂತ ಹಿಂಗೆ ತಿರುಗಿದ ತಕ್ಷಣ ಅಪ್ಪ ಅವರ ಬೆಳಕು ನನ್ನ ಮೇಲೆ ಪ್ರಕಾಶ ಆಯಿತು. ನಾಲ್ಕನೇ ವಯಸ್ಸಿನಲ್ಲಿ ಕರ್ತನಾದ ಯೇಸು ತನ್ನ ದಿವ್ಯ ದರ್ಶನಗಳನ್ನು ಕೊಟ್ಟಾಗ ಮೊದಲು ಎಲ್ಲವೂ ಗೊಂದಲಮಯವಾಗಿತ್ತು. ದೇವರ ನೈಜ ಪ್ರಪಂಚವೊಂದು ಅವರ ಮುಂದೆ ತೆರೆಯಲ್ಪಟ್ಟಿತ್ತು. ದೇವರು ಇವರನ್ನು ಆರಿಸಿ ತನ್ನ ಸೇವಕನಾಗಿ ಕರೆದಾಗ ಎಲ್ಲವನ್ನ ಬಿಟ್ಟು ದೇವರ ರಾಜ್ಯಕ್ಕಾಗಿ ನಿಲ್ಲುವ ನಿರ್ಧಾರವನ್ನು ಕೈಗೆತ್ತಿಕೊಂಡರು. ಜೀವನಕ್ಕೆ ಆಧಾರವಾಗಿದ್ದ ಸರಕಾರಿ ಕೆಲಸವನ್ನೇ ಬಿಟ್ಟು ದೇವರ ಮುಂದೆ ಮೊಣಕಾಲೂರಿ ಅವರ ಎಲ್ಲ ಆಜ್ಞೆಗಳನ್ನು ಆಲಿಸಲು ತಲೆಬಾಗಿ ನಿಂತರು. ದೇವರ ಸಂದೇಶವನ್ನು ಸಾರಿ ಅದರ ಮೂಲಕ ಜೀವನದಲ್ಲಿ ನಲಗಿ ಹೋಗಿರುವ, ಕಷ್ಟದಲ್ಲಿ ಮುಳುಗಿರುವ, ರೋಗದಲ್ಲಿ ನರಳಾಡುತ್ತಿರುವ, ಅಂಧಕಾರದಲ್ಲಿ ತೇಲಾಡುತ್ತಿರುವ, ಸೈತಾನನ ಬಾಧೆಗಳಿಂದ ತತ್ತರಿಸಲ್ಪಡುತ್ತಿರುವ ಅದೆಷ್ಟೋ ಸಾವಿರಾರು ಜನರಿಗೆ ಆಶಾ ಕಿರಣ, ನಂಬಿಕೆಯ ವಾಕ್ಯವನ್ನು ಸಾರುತ್ತಾ ಹುಟ್ಟುಕೊಂಡಿದ್ದೇ ಗ್ರೇಸ್ ಮಿನಿಸ್ಟ್ರಿ ಸೇವಾ ಸಂಸ್ಥೆ.
ಹಲವಾರು ಹಿಂಸೆ, ಅಡೆತಡೆ, ತೊಂದರೆಗಳು ಇದ್ದರೂ ಕೂಡ ಯೇಸುವೆ ನನ್ನ ಬೆನ್ನೆಲುಬು ಎಂದು ನಂಬಿ ದೇವರ ಸಂದೇಶವನ್ನು ಸಾರಿ ಆತ್ಮವಿಶ್ವಾಸದೊಂದಿಗೆ ಮುನ್ನಗ್ಗಿದ್ದರು. ಹಲವಾರು ಮನೆಗಳಿಗೆ ಹೋಗಿ ದೇವರ ಸಂದೇಶವನ್ನು ಸಾರಿದರು. ಅತಿ ಆಸೆಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನೇ ನಾಶಪಡಿಸಿಕೊಳ್ಳುತ್ತಿದ್ದವರಿಗೆ ಆ ಯೇಸುವಿನ ನಾಮದಲ್ಲಿ ಎಚ್ಚರಿಕೆಯ ಸಂದೇಶವನ್ನು ಸಾರಿದರು. ಕರಾವಳಿಯ ಬೆಲ್ಟ್ ಎಂದೇ ಪ್ರಖ್ಯಾತಿ ಪಡೆದಿರುವ ಬ್ರದರ್ ಆಂಡ್ರೂ ರಿಚರ್ಡ್ ರವರು ಪ್ರಬಲ ಪ್ರಸಂಗಿಕರು, ಲೇಖಕರು ಹಾಗೂ ಚಿಂತಕರು. ಹುಡುಕಬೇಕಾದ್ರೆ ಪ್ರತಿಫಲ, ದೇವರ ಹುಡುಕುವಾಗ ಆಶೀರ್ವಾದ, ದೇವರು ಹುಡುಕಬೇಕಾದ್ರೆ ಅಭಿಷೇಕ, ದೇವರು ಹುಡುಕಬೇಕಾದ್ರೆ ಸಮಾಧಾನ, ದೇವರು ಹುಡುಕಬೇಕಾದ್ರೆ ಅಭಿವೃದ್ಧಿ, ದೇವರು ಹುಡುಕಬೇಕಾದ್ರೆ ಸಂತೋಷ, ದೇವರು ಹುಡುಕಬೇಕಾದ್ರೆ ಪ್ರಮೋಷನ್. ಪಾಶದ ಕಾರ್ಯಗಳು ಯಾವತ್ತೂ ನಿಮ್ಮನ್ನು ಬಡಿದೆಬ್ಬಿಸಬಾರದು. ನಿಮ್ಮಲ್ಲಿ ಉಂಟಾದ ನಂಬಿಕೆ, ನಿಮ್ಮಲ್ಲಿ ಉಂಟಾದ ತೀರ್ಮಾನ, ನಿಮ್ಮಲ್ಲಿ ಉಂಟಾದ ಡಿಸಿಷನ್, ನಿಮ್ಮಲ್ಲಿ ಉಂಟಾದ ಆ ಪರಿಶುದ್ಧತೆ ಯಾವ ವ್ಯಕ್ತಿ ಆಗಲಿ, ಯಾವ ಕಾರ್ಯ ಆಗಲಿ, ಯಾವ ಲೋಕದ ಶಕ್ತಿಗಳಾಗಲಿ ನಿನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಕ್ಕೆ ಬರಬಾರದು. ಕಾರಣ ಲೋಕದಲ್ಲಿ ಇರುವವರಿಗಿಂತ ನಿನ್ನಲ್ಲಿ ಇರುವ ದೇವರು ಹೆಚ್ಚಿನವನಾಗಿದ್ದಾನೆ. Daddy me, come and manifest yourself. We call you by your name. We beckon on your power. Hallelujah. Come and manifest ಸಹೋದರರಾದ ಬ್ರದರ್ ಆಂಡ್ರೂ ರಿಚರ್ಡ್ ಹಾಗೂ ಸಿಸ್ಟರ್ ಹ್ಯಾನಾ ದಂಪತಿಗಳು
ಬಡ ಕುಟುಂಬಗಳಿಗೆ ದೊಡ್ಡ ಆಶಾ ಕಿರಣವಾಗಿದ್ದಾರೆ. ಅನ್ನವಿಲ್ಲದ ಕುಟುಂಬಗಳಿಗೆ ಅನ್ನದಾತರಾಗಿದ್ದಾರೆ. ಶಿಕ್ಷಣವಿಲ್ಲದ ಬಡ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದ್ದಾರೆ. ಇನ್ನು ಮನೆಯಿಲ್ಲದ ಅದೆಷ್ಟೋ ಕುಟುಂಬಗಳಿಗೆ ಆಶ್ರಯದಾತರಾಗಿದ್ದಾರೆ. ಪ್ರತಿ ತಿಂಗಳು ಅನಾಥ ಬಡ ವಯೋವೃದ್ಧರಿಗೆ ದಿನಸಿ ಸಾಮಗ್ರಿಗಳನ್ನು ನೀಡಲಾಗುತ್ತಿದೆ. ಇನ್ನು ರೋಗಿಗಳ ಶಸ್ತ್ರಚಿಕಿತ್ಸೆ ಹಾಗೂ ಔಷಧಿಗಳನ್ನು ಕೊಂಡುಕೊಳ್ಳುವಲ್ಲಿ ಗ್ರೇಸ್ ಮಿನಿಸ್ಟ್ರಿ ಸೇವಾ ಸಂಸ್ಥೆ ಹಣದ ನೆರವನ್ನು ನೀಡುವ ಮೂಲಕ ಬಡ ಕುಟುಂಬಗಳಿಗೆ ಆಶ್ರಯವಾಗಿ ನಿಂತಿದೆ. ನೂರಾರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣದ ವ್ಯವಸ್ಥೆ ಹಾಗೂ ಮಾಸಿಕ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ. ಬಲ್ಮಠದಲ್ಲಿರುವ ಗ್ರೇಸ್ ಮಿನಿಸ್ಟರ್ ವತಿಯಿಂದ ಅನಾಥರಿಗೆ, ವೃದ್ಧರಿಗೆ ಹಾಗೂ ಬಡ ಕುಟುಂಬಗಳಿಗೆ ಸೀರೆ, ದಿನಸಿ ವಸ್ತುಗಳು, ಬಟ್ಟೆಗಳು ಹಾಗೂ ಊಟದ ವಿತರಣೆ ಕಾರ್ಯಕ್ರಮ ಜರುಗಿತು. ಬೆಂಗಳೂರಿನ ಬಲ್ಮಠದಲ್ಲಿರುವ ಗ್ರೇಸ್ ಮಿನಿಸ್ಟ್ರಿ ವತಿಯಿಂದ ಅನಾಥರಿಗೆ, ವೃದ್ಧರಿಗೆ ಹಾಗೂ ಬಡ ಕುಟುಂಬಗಳಿಗೆ ಸೀರೆ, ದಿನಸಿ ವಸ್ತುಗಳು, ಬಟ್ಟೆ ಹಾಗೂ ಊಟ ವಿತರಣೆ ಮಾಡಲಾಯಿತು. ಇನ್ನು ಈ ವೇಳೆ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಆಂಡ್ರೋ ರಿಚರ್ಡ್ ಮಾತನಾಡಿ, ಬಹಳಷ್ಟು ಬಡ ಕುಟುಂಬಗಳಿಂದ ಬಂದಿದ್ದ ಅರ್ಜಿಯ ಮೇರೆಗೆ ಇವರನ್ನ ಆಯ್ಕೆ ಮಾಡಿ ಅವರಿಗೆ ಇಂದು ಧನ ಸಹಾಯವನ್ನ ಕೊಡುವಲ್ಲಿ ನಮ್ಮ ಸಂಸ್ಥೆ ಯಶಸ್ವಿಯಾಗಿದೆ. ಇಂದು ಈ ಕಾರ್ಯಕ್ರಮ ನಡೆಸುವಲ್ಲಿ ಅನೇಕರು ಸಹಾಯ ನೀಡಿರುತ್ತಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ.
ಕೋವಿಡ್ ಮಹಾಮಾರಿ ರೋಗದ ಸಂದರ್ಭದಲ್ಲಿ ಗ್ರೇಸ್ ಮಿನಿಸ್ಟ್ರಿ ಹಾಗೂ ತಂಡದವರು ಅದೆಷ್ಟೋ ಹಳ್ಳಿಗಳಿಗೆ ಹೋಗಿ ಉಚಿತ ದಿನಸಿ ಸಾಮಗ್ರಿಗಳನ್ನು ಹಂಚಿದ್ದಾರೆ. ಇನ್ನು ಪ್ರತಿ ಶನಿವಾರ ಹಾಗೂ ಭಾನುವಾರ ಬ್ರದರ್ ಆಂಡ್ರೂ ರಿಚರ್ಡ್ ರವರು ಕಲ್ಪಿಸಿರುವ ಉಚಿತ ಊಟದ ವ್ಯವಸ್ಥೆಯನ್ನ ಸಾವಿರಾರು ಕುಟುಂಬಗಳು ಪ್ರಯೋಜನವಾಗಿ ಪಡೆದುಕೊಳ್ಳುತ್ತಿದೆ. तुझको मिले यीशु, बस एक तू यहोवा, कोई नहीं है वेदात पवित्र, बस एक तू मसीहा, कोई नहीं है महिमा के योग्य, बस एक तू यहोवा, मसीहा, सारा आदर सारी महिमा तुझको मिले यीशु, सारा आदर सारी महिमा तुझको मिले यीशु, नाम यीशु का ऊंचा, नाम यीशु का ऊंचा, नाम
ಅಮೆರಿಕದ ಬರ್ಕ್ಲೆ ಸಂಸ್ಥೆ ಸಹೋದರರಾದ ಬ್ರದರ್ ಆಂಡ್ರೂ ರಿಚರ್ಡ್ ರವರ ಸಾಮಾಜಿಕ ಕಳಕಳಿ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಧರಿಸಿ ಅತ್ಯುತ್ತಮ ಜೀವಮಾನ ಸಾಧನಾ ಪ್ರಶಸ್ತಿ ಹಾಗೂ ಅತ್ಯುತ್ತಮ ಸೇವಾ ಹಾಗೂ ಆಡಳಿತಗಾರ ಎಂಬ ಪ್ರಶಸ್ತಿಗೆ ಇವರನ್ನ ಪುರಸ್ಕರಿಸಿದೆ. ಇನ್ನು ಕರ್ನಾಟಕ ಸರ್ಕಾರ ಇವರ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಾಗೂ ಸೇವೆಗಳನ್ನು ಗುರುತಿಸಿ ಅಲ್ಪಸಂಖ್ಯಾತರ ಅಭಿವೃದ್ಧಿಯ ನಿಗಮದಿಂದ ಅಭಿನಂದನೆ ಹಾಗೂ ಮೆಚ್ಚುಗೆಯನ್ನ ಬ್ರದರ್ ಆಂಡ್ರೂ ರಿಚರ್ಡ್ ರವರಿಗೆ ವ್ಯಕ್ತಪಡಿಸಿದೆ. ಬಡತನದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದ ಸಹೋದರರಾದ ಬ್ರದರ್ ಆಂಡ್ರೂ ರಿಚರ್ಡ್ ರವರಿಗೆ ಹಣಕಾಸಿನ ಸಮಸ್ಯೆಯಿಂದಾಗಿ ಶಿಕ್ಷಣ ಪಡೆಯಲು ಸಾಕಷ್ಟು ಸಮಸ್ಯೆಗಳು ಹುಟ್ಟಿಕೊಂಡಿತ್ತು. ಇನ್ನು ಬೈಬಲ್ ಕಾಲೇಜ್ ಒಂದರಲ್ಲಿ ಸೇರಿಕೊಂಡಿದ್ದ ಇವರಿಗೆ ಆ ಕಾಲೇಜಿನ ಶುಲ್ಕದ ದರ ಕೇಳಿಯೇ ಆಶ್ಚರ್ಯಚಕಿತರಾಗಿದ್ದರು. ಕೊನೆಗೂ ತಮ್ಮ ಶಿಕ್ಷಣವನ್ನ ಪೂರೈಸಿದ ಇವರು ಅಂದು ಒಂದು ದಿಟ್ಟ ತೀರ್ಮಾನವೊಂದನ್ನು ತೆಗೆದುಕೊಂಡರು. ಅದುವೇ ತಾವೇ ಸ್ವತಃ ಬೈಬಲ್ ಕಾಲೇಜ್ ಒಂದನ್ನು ಸ್ಥಾಪನೆ ಮಾಡುವ ಕನಸನ್ನ. ಅದೆಷ್ಟೋ ಆಸಕ್ತಿ ಉಳ್ಳ ವಿಶ್ವಾಸಿಗಳು ಹಾಗೂ ಬಡ ವಿದ್ಯಾರ್ಥಿಗಳಿಗೆ ಕಮ್ಮಿ ದರದಲ್ಲಿ ಬೈಬಲ್ ಶಿಕ್ಷಣವನ್ನ ನೀಡಬೇಕು ಎಂಬ ಪಣವನ್ನ ಬ್ರದರ್ ಆಂಡ್ರೂ ರಿಚರ್ಡ್ ರವರು ತೊಟ್ಟುಕೊಂಡರು. ಇವರ ಆ ಪ್ರಯತ್ನಕ್ಕೆ ಹುಟ್ಟಿಕೊಂಡಿದ್ದೇ ಗ್ರೇಸ್ ಮಿನಿಸ್ಟ್ರಿ ಥಿಯಾಲಜಿಕಲ್ ಬೈಬಲ್ ಕಾಲೇಜ್. ಇನ್ನು ಈ ಕಾಲೇಜಿಗೆ ಅಮೆರಿಕದ ಕ್ರಿಶ್ಚಿಯನ್ ಲೀಡರ್ಶಿಪ್ ಯೂನಿವರ್ಸಿಟಿ ಅಂಡ್ ಸೆಮಿನಾರ್ ನ್ಯೂಯಾರ್ಕ್ನಿಂದ ಮಾನ್ಯತೆ ದೊರಕಿದ್ದು CTH, BTH, MTH ಹಾಗೂ PhD ಕೋರ್ಸ್ಗಳನ್ನು ಕನ್ನಡದಲ್ಲಿ ಬೋಧಿಸುವ ಕರ್ನಾಟಕ ರಾಜ್ಯದ ಏಕೈಕ ಕಾಲೇಜ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇನ್ನು ಯಾವ ವಯೋಮಿತಿ ಇಲ್ಲದೆ ವಿದ್ಯಾರ್ಥಿಗಳಿಗೆ ಬೈಬಲ್ ಶಿಕ್ಷಣವನ್ನ ನೀಡುತ್ತಿರುವ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಸದಾ ನಗುಮುಖದಿಂದ ಬರಮಾಡಿಕೊಳ್ಳುವ ಮುಕ್ತ ಮನಸ್ಸು. ಅವನನ್ನು ರಕ್ಷಿಸನು, ಅವನು ನನಗೆ ಮೊರೆಯಿಡುವಾಗ ಸದುತೆಯನ್ನು ದಯಪಾಲಿಸನು. ಇಕ್ಕಟ್ಟಿನಲ್ಲಿ ಎತ್ತಿರಿದ್ದವನನ್ನು ತಪ್ಪಿಸಿ ಗಣಪಡಿಸಿ ನನ್ನೆಲ್ಲ ದೀರ್ಘಾಯುಷ್ಯವನ್ನು ನೀಡಿ ತೃಪ್ತಿಪಡಿಸನು. ಬರ್ರಿ ಚಪ್ಪಾಳೆ. ಏನು ಸೂಪರ್ ಹೇಳ್ತೀಯ ಪವರ್. ಇದೆಲ್ಲ ಹೆಂಗೆ ಹೇಳ್ತೀಯ ನೀನು? ಅದೆಲ್ಲ ನಿಮ್ಮ ಕೃಪೆ ಅಂತ, ನಿಮ್ಮ ಆಶೀರ್ವಾದ ಅಂತ, ನೀವು ಹೇಳೋ ಒಂದಂತ ಶಕ್ತಿ.
ಹಸನ್ಮುಖಿ, ದೀನರ ಬಂಧು, ಬಡವರ ಮಿತ್ರ. ದೇವರ ವಾಕ್ಯವೇ ಇವರಿಗೆ ಕನಸು, ಮನಸ್ಸು, ಹೃದಯ. ನಿಮ್ಮೆಲ್ಲರ ಪ್ರಾರ್ಥನೆಯೇ ಇವರಿಗೆ ಆಶೀರ್ವಾದ. ಹಗಲು ರಾತ್ರಿ ಅನ್ನದೇ ನಮ್ಮೆಲ್ಲರಿಗೆ ನಂಬಿಕೆಯ ಸಂದೇಶದ ಮೂಲಕ ಸಾಂತ್ವನ ನೀಡುತ್ತಿರುವ ಸಹೋದರರಾದ ಬ್ರದರ್ ಆಂಡ್ರೂ ರಿಚರ್ಡ್ ರವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಯಶಸ್ವಿನ ಗರಿ ನಿಮ್ಮ ಹೆಗಲೇರಲಿ. ಸಾಧನೆಯ ಶಿಖರ ಹುಲ್ಲು ಹಾಸಿನಂತಾಗಲಿ, ಹಾದಿ ಮುಳ್ಳುಗಳು ಹೂವುಗಳಂತಾಗಲಿ. ಯಶಸ್ಸು ರತ್ನಗಂಬಳಿ ಆಗಲಿ, ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗಲಿ. ವರ್ಷದ ಎಲ್ಲ ದಿನಗಳು ನಿಮಗೆ ಶುಭವಾಗಲಿ. ಶುಭ ಕಾಮನೆಗಳೊಂದಿಗೆ ಗ್ರೇಸ್ ಮಿನಿಸ್ಟ್ರಿ ಸೇವಾ ಸಂಸ್ಥೆಯ ತಂಡ ಹಾಗೂ ಪ್ರತಿಯೊಂದು ಭಕ್ತಾದಿಗಳ ಕುಟುಂಬದ ಪರವಾಗಿ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. We wish you a blessed, happy and prosperous birthday. ನನ್ನ ಪ್ರೀತಿಯ ದೇವ ಮಕ್ಕಳೇ, ಇಂದು ಈ ಗ್ರೇಸ್ ಮಿನಿಸ್ಟ್ರಿಯ ಯಶಸ್ಸಿನ ಹಿಂದೆ ನಿಮ್ಮೆಲ್ಲರ ಪ್ರಾರ್ಥನೆ, ಪ್ರೋತ್ಸಾಹ, ಕಾಣಿಕೆ, ಧನ ಸಹಾಯದಿಂದಲೇ ಸಾಧ್ಯವಾಗಿದೆ. ನಮ್ಮ ಈ ಎಲ್ಲ ಸೇವಾ ಕಾರ್ಯಕ್ರಮ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳಿಗೆ ನಮ್ಮೊಂದಿಗೆ ಕೈ ಜೋಡಿಸಿದಂಥ ಪ್ರತಿಯೊಂದೊಂದು ಕುಟುಂಬಕ್ಕೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೀತಿ, ಪ್ರಾರ್ಥನೆ, ಕಾಣಿಕೆಗಳಿಗೆ ನಾನು ಮಗದೊಮ್ಮೆ ಎಂದೆಂದೂ ಚಿರಋಣಿ. ನಿಮ್ಮ ಪ್ರೀತಿಯ ವಿಶ್ವಾಸಿ ಸಹೋದರ ಆಂಡ್ರೂ ರಿಚರ್ಡ್.